ಟಾರ್ಗೆಟ್ ಮಾಡ್ತಿದ್ರು ವಿನಯ್ ಅವರು. ಆದರೂ ಕೂಡ ಅವರಿಗೆ ಒಂದು ಮಾತು ಕೂಡ ಹೇಳಿಲ್ಲ, ಈ ಥರ ಮಾಡಬೇಡಿ ನನ್ನ ಮಗನಿಗೆ, ಆ ಥರ ಎಲ್ಲರೂ ಬೇಜಾರು ಮಾಡಬೇಡಿ ಅಂತ ಕೂಡ ಒಂದು ಮಾತನ್ನು ಕೂಡ ಹೇಳಿಲ್ಲ ಪ್ರತಾಪ್ ಅವರ ತಂದೆ. ಹೋಗ್ಬಿಟ್ಟು ಪ್ರತಾಪ್ ಅವ್ರ ತಂದೆ ವಿನಯ್ ಅವ್ರ ಕೈ ಇಟ್ಕೊಂಡು ಹೇಳಿದರು, ನೀವು ಮಾಡಿರೋ ಪರಮೇಶ್ವರನ ಧಾರಾವಾಹಿ ತುಂಬ ಚೆನ್ನಾಗಿತ್ತು, ಆ ಒಂದು ಪಾತ್ರ ನೋಡಿದರೆ ನಿಜವಾದ ಪರಮೇಶ್ವರನ್ನೇ ನೋಡಿವನೋ ಒಂದು ಖುಷಿ ನಮಗೆ, ಆ ಒಂದು ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ, ಸಾಕ್ಷಾತ್ ಪರಮೇಶ್ವರನೇ ಅನ್ನೋ ಥರನೇ ಇದ್ದೀರಾ ನೀವು ಆ ಒಂದು ಧಾರಾವಾಹಿಯಲ್ಲಿ ಅಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ನ ಅದೆಷ್ಟು ಟಾರ್ಗೆಟ್ ಮಾಡಿದರು ವಿನಯ್ ಅವರು, ಆದರೆ ವಿನಯ್ ಅವ್ರನ್ನ ಒಂದು ಮಾತು ಕೂಡ ಅಂದಿಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಂತಹ ಪ್ರತಿಯೊಬ್ಬರು ಕೂಡ ಅವ್ರುಗಳಿಗೆ ಹೋಗ್ಬಿಟ್ಟು ಒಂದು ಮಾತು ಕೂಡ ಹೇಳಿಲ್ಲ, ನನ್ನ ಮಗನ ಈ ಥರ ಟಾರ್ಗೆಟಾಗಿ ಮಾಡಬೇಡಿ, ಟಾರ್ಗೆಟಾಗಿ ತೊಗೊಳ್ಬೇಡಿ ಅವ್ನಿಗೆ ಯಾಕೆ ಈ ಥರ ಟಾರ್ಚರ್ ಕೊಡ್ತೀರಾ, ಯಾಕೆ ಅವನಂದ್ರೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ, ಯಾಕೆ ಆ ಥರ ಮಾಡ್ತೀರಾ ಅಂಥೇಳಿ ಒಂದು ಮಾತು ಕೂಡ ಕೇಳಿಲ್ಲ. ಅವ್ರ ಅಮ್ಮ ಆಗಲಿ ಅಪ್ಪ ಆಗಲಿ ಇಬ್ಬರು ಕೂಡ ಎಲ್ಲರೂ ಕೂಡ ಅಷ್ಟೊಂದು ನೋವು ಮಾಡಿದರು ಪ್ರತಾಪಿಗೆ. ಆದರೂ ಕೂಡ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಹೋಗ್ಬಿಟ್ಟು ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಅಷ್ಟು ಚೆನ್ನಾಗಿದ್ರು ಅವ್ರ ಜೊತೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಯಾರಲ್ಲಿ ಕೂಡ ಇಷ್ಟು ಕೂಡ ಮುಖ ಕೋಪದ ಮಾಡ್ಕೊಂಡಿಲ್ಲ, ಕೋಪಗೊಂಡೇ ಇಲ್ಲ, ಬೇಜಾರಾಗಿ ಇಲ್ಲ. ಅಷ್ಟು ಮುಗ್ಧ ಜನರು ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಯಾಕೆ ಅಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಯ್ತು ಅಂತಲೇ ಅಂದ್ಕೊಳ್ತೀನಿ. ಅಪ್ಪ ಅಮ್ಮನೇ ಅಷ್ಟು ಒಳ್ಳೆಯವರಿದ್ದಾಗ ಮಗನಿಗೂ ಕೂಡ ಆ ಒಳ್ಳೆತನ ಬಂದೇ ಬರುತ್ತಲ್ವಾ. ಮತ್ತು ಅವರು ಅಷ್ಟೊಂದು ಬುದ್ಧಿವಂತರು, ಯಾಕಂತಂದರೆ ಈಗ ಯಾರೇ ಆಗಲಿ ಕ್ಷಮಿಸಂಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇವರು ಕ್ಷಮಿಸಿ ದೊಡ್ಡವರಾದರು, ಎಲ್ಲರನ್ನ ಕ್ಷಮಿಸಿದಾರ, ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ವಿನಯ್ ಅವ್ರನ್ನ ಮಾತ್ರ ಒಂದೆರಡು ಸಲ ಅಲ್ಲ ಎಷ್ಟು ಸಲ ಹೇಳಿದರು. ಈ ಒಂದು ಮಾತಿಂದ ವಿನಯ್ ಅವ್ರಿಗೂ ಕೂಡ ಖುಷಿಯಾಗಿದೆ. ಇನ್ನು ಮುಂದಾದರೂ ಟಾರ್ಗೆಟ್ ಮಾಡೋದು ಬಿಡ್ತಾರೇನೋ ಅಂಥೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಖುಷಿ ಆಯ್ತು, ಥ್ಯಾಂಕ್ ಯು ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ ವಿನಯ್ ಅವರು. ಅವ್ರಿಗೂ ಅಷ್ಟೊಂದು ಖುಷಿ ಆಯಿತು. ಅಷ್ಟೊಂದು ಟಾರ್ಗೆಟ್ ಮಾಡಿದ್ರಲ್ವಾ, ಅವರಿಗೆ ಬೈತಾರೇನೋ ಅಂತ ಹೇಳಿ ಅವ್ರ ಮನ್ಸಿಗೆ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಅವ್ರ ಅಪ್ಪ ಅಮ್ಮ ಅವರು ಇವ್ರ ಮನಸ್ಸಿಗೂ ಖುಷಿ ಆಗೋ ಥರನೇ ಮಾತಾಡಿದರು. ಅದಕ್ಕೆ ಅಂತಾರ್ರಿ ಹಳ್ಳಿಯವರು ತುಂಬ ಒಳ್ಳೆಯವರು ಅಂತ ಹೇಳಿ. ಈಗಾಗಲೇ ಯಾಕಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಲ್ವಾ. ಅವರು ದ್ವೇಷ ಆಗಲಿ ಅದನ್ನಾಗಲಿ ಕಂಟಿನ್ಯೂ ಮಾಡಲ್ಲ, ದ್ವೇಷನ ಹಾಗೆ ಸಾಧಿಸಂಗಿಲ್ಲ ಅಂತಲೇ ಹೇಳ್ಬೋದು. ದ್ವೇಷ ಅವ್ರಿಗೆ ಬೇಕಾಗೇ ಇಲ್ಲ. ಎದಕ್ಕೆ ಬೇಕು ಹೇಳ್ರಿ? ಒಳ್ಳೆತನದಿಂದ ಇದ್ದು ಒಳ್ಳೆತನದಿಂದ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವ್ರ ವ್ಯಕ್ತಿತ್ವನೂ ಅಷ್ಟು ಒಳ್ಳೇದು ಯಾಕಿದೆ, ಅವ್ರ ಅಪ್ಪ ಅಮ್ಮ ಅವ್ರ ವ್ಯಕ್ತಿತ್ವ ಕೂಡ ಅಷ್ಟು ಒಳ್ಳೇದಾಗಿರೋದಕ್ಕೆ ಇವ್ರ ವ್ಯಕ್ತಿತ್ವ ಕೂಡ ಅಷ್ಟು ಒಳ್ಳೇದಾಗಿದೆ. ಅವ್ರ ಅಪ್ಪ ಅಮ್ಮ ಅಂತೂ ತುಂಬ ಖುಷಿ ಪಟ್ಟಿದ್ದಾರೆ, ಹೆಮ್ಮೆ ಪಟ್ಟಿದ್ದಾರೆ, ನನ್ನ ಮಗನಿಗೆ ಒಂದು ಲೈಫ್ ಸಿಕ್ಕಿದೆ, ಇದರಿಂದ ಜೀವನ ಕಟ್ಕೋ ಅಂತ ಒಂದು ಮಾತನ್ನು ಕೂಡ ಅವ್ರ ಅಪ್ಪ ಅವರು ಹೇಳಿದ್ದಾರೆ. ನಿನ್ನ ಕಾಲ ಮೇಲೆ ನೀನು ನಿಂದ್ರು ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಈ ಒಂದು ಅವ್ರ ಮನೆಯವ್ರು ಬಂದು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿದ್ರಲ್ವ ಎಲ್ಲರ ಜೊತೆ ಕೂಡ. ಸೊ ನೋಡ್ತಾ ಹೋಗೋಣ, ಇವಾಗಾದರೂ ಪ್ರತಾಪನ ಟಾರ್ಗೆಟ್ ಮಾಡೋದು ಬಿಡ್ತಾರಾ ಅಥವಾ ಕಂಟಿನ್ಯೂ ಆಗಿ ಮಾಡ್ತಾರಾ, ಏನು ಮಾಡ್ತಾರಾ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.